ಕಬ್ಬಿನ ಕಿಚ್ಚು ಮುಧೋಳ ತಾಲೂಕಿನಲ್ಲಿರುವಂತಹ ರಾಜ್ಯ ಹೆದ್ದಾರಿಗಳನ್ನೆಲ್ಲ ಬಂದ್ ಮಾಡಲಾಗಿದೆ. ಬೆಳಗಾವಿ, ರಾಯಚೂರು, ಮುಧೋಳ, ಸಂಕೇಶ್ವರ ಹೆದ್ದಾರಿಗಳು ಸಂಪೂರ್ಣವಾಗಿ ಬಂದ್ ಆಗಿದ್ದಾವೆ. ವಾಹನ ಸವಾರರು ಪರದಾಡಿದ್ದಾರೆ. ಆದರೆ ಕಬ್ಬಿನ ಬೆಲೆಗೆ ಪಟ್ಟಣ ಹಿಡಿದಿದ್ದಾರೆ ಅನ್ನದಾತರು. 3,500 ಕೊಡಬೇಕು ಅಂತಿದೆ. ಸರ್ಕಾರ ನಿಗದಿ ಮಾಡಿರುವಂತಹ 3,300 ನಮಗೆ ಬೇಡ. ಬೆಳಗಾವಿ ಭಾಗದ ರೈತರು ಹೋರಾಟ ಮಾಡಿದ್ರು, 3,300 ಫಿಕ್ಸ್ ಮಾಡಿದ್ರು. ನಾವೀಗ ಹೋರಾಟ ಮಾಡ್ತೀವಿ, ನಮ್ಮ 3,500 ಕೊಡಿ. ಚಿಕ್ಕೂರು ಕ್ರಾಸ್ ಬಳಿ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಂದ್ನಿಂದಾಗಿ 2 ಕಿಲೋಮೀಟರ್ವರೆಗೆ ಸಾಲುಗಟ್ಟಿ ವಾಹನಗಳು ನಿಂತ್ಕೊಂಡಿದ್ದಾವೆ. ಪ್ರತಿ ಟನ್ ಕಬ್ಬಿಗೆ 3,500 ಕೊಡಲೇಬೇಕು ಅನ್ನುವಂಥ ಪಟ್ಟು ರೈತರದ್ದು. ಸಂಧಾನ ಸಭೆಗಳನ್ನು ನಡೆಸಿದರೂ ಕೂಡ ರೈತರು ತಮ್ಮ ಪಟ್ಟನ್ನು ಬಿಡ್ತಾ ಇಲ್ಲ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೂ ಕೂಡ ಸಭೆಗಳಾಯಿತು. ರಸ್ತೆಗೆ ಅಡ್ಡಲಾಗಿ ಮುಳ್ಳಿನ ಕಂಟಿಗಳನ್ನು ಹಾಕಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗುರು, ಗಮನಿಸ್ತಾನೆ ಇದ್ದೀವಿ ಬಾಗಲಕೋಟೆಯಲ್ಲಿ ರೈತರ ಕಿಚ್ಚು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಅಂತೇಳಿ ಸಂಧಾನ ಸಭೆಗಳು ಕೂಡ ವಿಫಲವಾಗ್ತಾ ಇದೆ. ಈಗ ಸರ್ಕಾರ ಕೂಡ ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಹಾಗಾದರೆ ವಾಟ್ ನೆಕ್ಸ್ಟ್ ಅಂತೇಳಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ತಮ್ಮ ಪಟ್ಟನ್ನು ಬಿಡ್ತಾ ಇಲ್ಲ. ಅನ್ನದಾತರ ಒಂದು ಕೂಗು ಇನ್ನೂ ಸರ್ಕಾರ ಕೇಳಿಸಿಲ್ಲ ಅಂತ ಅನ್ಸುತ್ತಾ? ಹೋರಾಟದ ತೀವ್ರತೆ ಹೇಗಿದೆ? ಪ್ರಭು, ಖಂಡಿತ. ಅಂದ್ರೆ ಕಳೆದ 15 ದಿನಗಳಿಂದ ಏನು ಕಬ್ಬಿನ ನೀರಿಗಾಗಿ ಏನು ಬಹಳಷ್ಟು ಮುಧೋಳ ರೈತರ ಪಟ್ಟವನ್ನ ಹಿಡಿದುಕೊಂಡಿರುವಂತದ್ದು. ಪ್ರಮುಖವಾಗಿ ಸರ್ಕಾರದ ಒಂದು ಆದೇಶ ಮೇರೆಗೆ ನಾವು ಸರ್ಕಾರದ ಅಧಿನಿಯಮದ ಪ್ರಕಾರವಾಗಿ ನಾವು 3,300 ರೂಪಾಯಿ ನಿಗದಿಯನ್ನ ಮಾಡ್ತೀವಿ ಅನ್ನುವಂತ ಮಾಹಿತಿಗಳನ್ನ ಮಾಧ್ಯಮದ ಜೊತೆಗೆ ಮಾಲೀಕರು ಕೂಡ ಹಂಚಿಕೊಂಡಿದ್ದು. ಅಂದ್ರೆ ಪ್ರಮುಖವಾಗಿ ಜಿಲ್ಲಾಡಳಿತ ಸಾಕಷ್ಟು ರೀತಿ ಸಭೆಗಳ ಮೇಲೆ ಸಭೆಯನ್ನ ಕೂಡ ಮಾಡಿರುವಂತದ್ದು. ಹಗ್ಗ ಜಗ್ಗಾಟ ನಿನ್ನೆ ರಾತ್ರಿಯಿಂದ ಕೂಡ ನಡೀತಾ ಇದೆ. ಹೀಗಾಗಿ ಇವತ್ತಿನ ಒಂದು 6 ಗಂಟೆಯ ಒಂದು ಸಭೆ ಏನಂದ್ರೆ ಆಶಾದಾಯಕ ತರುವಂತ ಸಭೆ ಆಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇವತ್ತು 6 ಗಂಟೆ ನಂತರ ಸಭೆಯನ್ನ ಕರೀಲಿಕ್ಕೆ ಏನು ರೈತ ಮುಖಂಡರು ಮುಂದಾಗಿರುವಂತದ್ದು. ಅದರ ಜೊತೆಗೆ ಇಲ್ಲಿಯ ಮಾಲೀಕರು ಮತ್ತು ಜಿಲ್ಲಾಡಳಿತ ಏನು ಸಂಗೊಳ್ಳಿ ರಾಯಣ್ಣ ವೃತ್ತದ ಸಭೆಯ ಒಂದು ವೇದಿಕೆಗೆ ಬರ್ಲಿಕ್ಕೆ ಕೂಡ ಆಹ್ವಾನವನ್ನ ರೈತರು ನೀಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇವತ್ತಿನ ಸಭೆ ಯಾವ ರೀತಿ ತೀವ್ರತೆ ಪಡೆದುಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅಂದ್ರೆ ಪ್ರಮುಖವಾಗಿ ರೈತರು ಒಂದು ಪಟ್ಟನ್ನ ಕೂಡ ಹಿಡಿದಿರುವಂತದ್ದು. ಅಂದ್ರೆ ಸರ್ಕಾರ ನಿಗದಿ ಪಡಿರ್ತಕ್ಕಂತ ರಿಕವರಿ ಆಧಾರದ ಮೇಲೆ ಏನ್ ಬೆಲೆ ಕೊಡ್ತಾ ಇದ್ದಾರೆ ಆ ಬೆಲೆ ನಮಗೆ ಒಟ್ಟು ಒಪ್ಪಿಗೆ ಇಲ್ಲ ಅನ್ನುವಂತ ಮಾಹಿತಿಯನ್ನ ಮುಧೋಳ ರೈತರು ಹೇಳ್ತಿರುವಂತದ್ದು. ಹೀಗಾಗಿ 3,300 ಮೇಲೆ ಏನಾದ್ರೂ ನಮಗೆ 3,500 ಆಚುಪಾಸು ಏನಾದ್ರು ಬಂದ್ರೆ ನಮಗೆ ಸಂಧಾನಕ್ಕೆ ಬರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ನಿನ್ನೆ ಸಭೆಯಲ್ಲಿ ಒಂದಿಷ್ಟು ವಾದ ಮತ್ತು ಜಾಗ ಜಗ್ಗಾಟ ಕೂಡ ನಡೀತಾ ಇತ್ತು. ಹೀಗಾಗಿ ರಾತ್ರಿ ಇಡೀ ಏನು ಮುಧೋಳದ ಒಂದು ಸಭೆ, 3ನೇ ಹಂತಿನ ಸಭೆಯಲ್ಲಿ ಸಾಕಷ್ಟು ಹಗ್ಗ ಜಗ್ಗಾಟ ನಡೀತು. ಅದಾದ ಬಳಿಕ 3 ಗಂಟೆ ನಂತರ ಜಿಲ್ಲಾಧಿಕಾರಿಗಳ ಒಂದು ಮುತ್ತಿಗೆಯನ್ನ ಹಾಕಿ ಅವರನ್ನ ರಾತ್ರಿ 3 ಗಂಟೆ ನಂತರದಲ್ಲಿ ಮುಧೋಳದಿಂದ ಬಾಗಲಕೋಟೆಗೆ ಕಳಿಸುವಂತ ವಿಚಾರ ಕೂಡ ಆಯ್ತು. ಅದಾದ ಬಳಿಕ ಇಂದು ಇಡೀ ರಾಜ್ಯಾದ್ಯಂತ ಕರೆಯನ್ನ ಕೂಡ ನಿನ್ನೆ ನೀಡಿದ್ರು. ಅಂದ್ರೆ ರಾಜ್ಯದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಏನಾದ್ರೂ ನೀವು ರೈತರ ಪರವಾಗಿ ನಿಮ್ದೆ ನೀವು ಏನಾದ್ರೂ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿದ್ದೆ ಆದ್ರೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಮುನ್ಸೂಚನೆಯನ್ನ ಕೂಡ ನೀಡಿದ್ರು. ಆದ ಬಳಿಕ ಇವತ್ತಿನ 6 ಗಂಟೆಯ ಸಭೆಯಲ್ಲಿ ಸಾಕಷ್ಟು ಆಶಾದಾಯಕವಿರುವಂತದ್ದು. ಇವತ್ತು ಒಂದು ವಿದಾಯ ಹಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ರೈತರು ಮುಖಂಡರು ಕೂಡ ಈಗಾಗಲೇ ಮುನ್ಸೂಚನೆಯನ್ನ ನೀಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇವತ್ತಿನ ಸಭೆ ಒಂದು ತೀವ್ರತೆ ಹೇಗಿರತ್ತೆ ಅಂದ್ರೆ ಇವತ್ತಿನ ಆಶಾದಾಯಕ ಸಭೆ ಏನಾದ್ರೂ ವಿಫಲ ಆಗಿದ್ದೇ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಇಡೀ ರಾಜ್ಯವ್ಯಾಪಿ ಕಬ್ಬಿನ ಕಿತ್ತು ಹತ್ತತ್ತೆ ಎನ್ನುವಂತ ಮಾಹಿತಿಯನ್ನ ಇಲ್ಲಿಯ ರೈತ ಮುಖಂಡರು ನೀಡಿರುವಂತದ್ದು. ಒಟ್ಟಾರೆಯಾಗಿ ಇವತ್ತಿನ 6 ಗಂಟೆ ಸಭೆ ಒಂದು ಆಶಾದಾಯಕವಾಗಿದೆ. ಕಬ್ಬಿನ ಒಂದು ರೈತರಿಗೆ ಸಿಹಿ ತರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಹಿರೇಮಠ್ ಮಾಹಿತಿಗಾಗಿ.